ಹೋದ್ ಸರಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೋತ್ 70ಕ್ಕೆ ಬಂದ್ರಲ್ಲ, ಅವಾಗ ಜನ ಅಲ್ಲಿ ಹೌದು ಜನ, ಅದಕ್ಕೆ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದು ಒಪ್ಕೊಂಡಿದೀವಿ ಅಂತ ನೀವು ಒಪ್ಕೊಳ್ಳಿ. ಅಲ್ಲ ನಾವು ನೋಡಿ, ನಾನು ಒಪ್ಕೊಂಡಿದ್ದೀನಿ ನೋಡಿ. ಅಲ್ಲಿದ್ದವರೆಲ್ಲರೂ ನಾನು ನೀವಲ್ಲ, ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ ಹಿಂದೆ ಇದ್ದಾಗ 122 ಜನ ಗೆದ್ದಿದ್ದು, 80 ಜನ ಗೆಲ್ಲಿಸಿದ್ರು, ಅದನ್ನ ಒಪ್ಕೊಂಡಿದ್ದೀನಿ ಅಶೋಕ. ಅದೇ ಹೇಳಿ, ನಾನು ನೀವು ಉದಾರತೆನೇ ಇಲ್ವಲ್ಲ ನಿಮಗೆ. ದೇಶದಲ್ಲಿ ನಿಮ್ಗೆ ವಿರೋಧ ಪಕ್ಷನೂ ಆಗಕ್ಕೆ ನೋಡಿ. ಈಗ ಮಾನ್ಯ ಅಧ್ಯಕ್ಷರೇ, ನಾವು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. 2018ರಲ್ಲಿ ಜನ ಕೊಟ್ಟ ತೀರ್ಪನ್ನ ತಲೆಬಾಗಿ ಒಪ್ಕೊಂಡಿದ್ದೀವಿ. ನೀವು ತಲೆಬಾಗಿ ಒಪ್ಕೊಳ್ಳಿ. ನಾವೇ ಬರೋರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಆಯ್ತಪ್ಪ, ಏನ್ ಹಂಗಾಯ್ತ ತಮಟೆ ಹೊಡಿ. ಸರಿ ನೀವು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಇದೇ ಪದ ಹೇಳಿದ್ರು. ಮೋದಿ ಅವ್ರು ಕರ್ಕೊಂಡ್ಬಂದು ಏನ್ ಗಲ್ಗಲ್ಲಿನೆಲ್ಲ ತಿರುಗಾಡಿಸಿದ್ರಿ ಪಾಪ. ಸರ್ ಈಗ ಅಸೆಂಬ್ಲಿ ಚುನಾವಣೆ ಇಲ್ಲ ಸರ್, ಈಗ ಇರೋದು ಪಾರ್ಲಿಮೆಂಟ್ ಚುನಾವಣೆ. ಏನಾಯ್ತು ಕೊನೆಗೆ? ಏನ್ ಪಾದಯಾತ್ರೆ, ಸಾರ್ವಜನಿಕ ಸಭೆಗಳು, ಏನ್ ಎಷ್ಟೊಂದು ಸಭೆಗಳು, ಎಷ್ಟೊಂದು ಪಾದಯಾತ್ರೆಗಳು ಕಳೆದ ಸಾರಿ ನಡೆಸಿದ್ರು. ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ. ಆಮೇಲೆ ಒಂದು ಕೂತ್ಕೊಳ್ರಿ, ಆಮೇಲೆ ಮಾತಾಡಿ. ನೀವು ಬೊಮ್ಮಾಯಿಯವ್ರನ್ನ ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲ್ಸಿರಿ ಅಟ್ಟೆ. ಓನ್ಲಿ ಅಡ್ಜಸ್ಟ್ಮೆಂಟ್ ನಾವು ಸೋತಿ ಹೊರತು ಬಿಜೆಪಿಯಿಂದ ಸೋತಿಲ್ಲ ಅಂತ. ಈಗ ಬೊಮ್ಮಾಯಿಯವರಿಂದ ಸೋತಿಲ್ಲ, ನರೇಂದ್ರ ಮೋದಿ ಅವರಿಂದ ಸೋತಿಲ್ಲ. ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಇಂದ ಬಿಜೆಪಿ ಸೋತಿದೆ. ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಿರಲ್ಲ ಮೇಲ್ಗಡೆ, ಇಲ್ಲ ಮೇಲ್ಗಡೆ ಹೇಳಿದಿರಲ್ಲ, ನೀವು ಮೇಲ್ಗಡೆ ಹೇಳಿದ್ಕೆ ನಿಮ್ಗೆ ಆಗಿಲ್ಲ ಏನು. ಈಗ ಬಸವರಾಜ ಬೊಮ್ಮಾಯಿ ಅವರು ಎದೆ ಮುಟ್ಕೊಂಡು ಹೇಳಿ, ಹೋದ್ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರಾ? ಹೇಳಪ್ಪ, ನೀನೇ ಹೇಳ್ರಿ. ಸೋಲ್ತೀವಿ ಅಂತ ಹೇಳಿದ್ರಿಯಾ? ಅಲ್ರಿ, ಗೆದ್ದೇ ಗೆಲ್ತೀವಿ, ಅಲ್ರಿ ಗೆದ್ದೇ ಗೆಲ್ತೀವಿ, ಮುಖ್ಯಮಂತ್ರಿಗಳೇ ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ? ಅವೆಲ್ಲ ಹೇಳಿದ್ರಲ್ವಾ? ದಮ್ಮಿದ್ರೆ ನೀವು ಹೇಳದವ್ರು, ನಾವಲ್ಲ. ಕೂತ್ಕೊಳ್ರಿ ಪ್ಲೀಸ್. ಯತ್ನಾಳ್ ಅವ್ರೆ, ನೀವು ಯುವರ್ ಸೀನಿಯರ್ ಮ್ಯಾನ್, ಕೂತ್ಕೊಳ್ಳಿ ಪ್ಲೀಸ್. ಈಗ ನನಗೆ ಸ್ವಲ್ಪ ಇವತ್ತು ಗಂಟಲು ಇನ್ಫೆಕ್ಷನ್ ಆಗಿದೆ, ನೆನ್ನೆ ಉತ್ತರ ಕೊಡ್ಬೇಕಾಗಿತ್ತು. ಕೂತ್ಕೊಳ್ಳಿ ದಯಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.